ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಯರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ನೋಡಿ ಮೀನು ಮನೆಯಲ್ಲೇ ಫ್ರೈ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತೇಳಿ ಸಿಂಪಲ್ಲಾಗಿ ನಾವು ನಾರ್ಮಲ್ ಮನೇಲಿ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಸೈಡು ಸುಳೆಕೆರೆ ಹೋದರೆ ಫ್ರೆಶ್ ಮೀನು ಸಿಗುತ್ತೆ. ನಾನು ಆಲ್ಮೋಸ್ಟ್ ಆಗಲೇ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾವು ಸ್ವಲ್ಪ ಅಕ್ಕಿ ಮತ್ತು ಲಾಸ್ಟಲ್ಲಿ ಅಕ್ಕಿ ಇಟ್ಟು ಮತ್ತು ಉಪ್ಪು ಹಾಕಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತೀವಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಮೀನು ನೋಡಿ. ಇದಕ್ಕೆ ನಾವು ಸ್ವಲ್ಪ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಅಂದಾಗ ನಾವು ಇದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಉಪ್ಪು ಕಲ್ಲುಪ್ಪು ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀವಿ ನೋಡಿ. ನಮ್ಮ ಸೈಡ್ ಎಲ್ಲ ಅಂದರೆ ಫ್ರೆಶ್ ಮೀನು ಅಂದರೆ ನಾವು ಸುಳೆಕೆರೆಗೆ ಹೋಗಿ ತೊಗೊಂಬರೋದು ನೋಡಿ. ಆದಷ್ಟು ನೀಟಾಗಿ ನಾವು ವಾಶ್ ಮಾಡಿ ಇರ್ತೀವಲ್ಲ, ಇದು ನೀಟಾಗೆ ಮೀನಿಂದು ಸ್ವಲ್ಪ ಸ್ಮೆಲ್ಲೆಲ್ಲ ಕಮ್ಮಿ ಆಗುತ್ತೆ, ಕ್ಲೀನಿಂಗು ಆಗುತ್ತೆ. ಆದಷ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು ನೋಡಿ. ನಾನು ಸಾಂಬಾರಿಗೂ ಸಪ್ರೇಟು ಮತ್ತು ಫ್ರೈ ಮಾಡಲಿಕ್ಕೆ ಸಪ್ರೇಟಾಗೆ ವಾಶ್ ಮಾಡ್ಕೊಂಡಿದ್ದೀನಿ. ಫ್ರೈ ಎಲ್ಲ ಮಾಡಲಿಕ್ಕೆ ಅದು ಚೆಂಡು ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಹಾಗೇ 1 ಗಂಟೆ 2 ಗಂಟೆ ಮುಂಚೆನೇ ವಾಶ್ ಮಾಡಿದ ಮೇಲೆ ಮೀನು ಉಪ್ಪು ಮತ್ತು ಹುಳಿ ಹಾಕಿ ನೆನೆ ಇಟ್ಕೊಂಡ್ಬಿಡ್ತೀವಿ. 1-2 ಗಂಟೆ ಅದನ್ನು ಬಿಟ್ಟರೆ ಉಪ್ಪು ಮತ್ತು ಹುಳಿ ಚೆನ್ನಾಗಿ ಹತ್ಕೊಂಡಿರುತ್ತೆ, ಫ್ರೈ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಾಡುವಾಗ. ಹಾಗಾಗಿ ಮುಂಚೆನೇ ಎಲ್ಲ ಮಾಡಿಡ್ತಾ ಇದ್ದಾರೆ. ಮತ್ತು ಅದು ರೆಡಿ ಮಾಡಿ ನಾವು ಇಡಬೇಕು. 1-2 ಗಂಟೆ ಉಪ್ಪು ನೀಟಾಗಿ ಹುಳಿ ಹತ್ಕೋಬೇಕಲ್ವಾ. 1-2 ಗಂಟೆ ಮುಂಚೆನೇ ಬಿಟ್ಟರೆ ಚೆನ್ನಾಗಿ. ನಾವು ಬೇಗ ಈಗ ಒಂದು ಸ್ವಲ್ಪ ಹೊತ್ತರಲ್ಲೇ ಮಾಡಂಗೆ ತೊಳೆದು ಮಾಡ್ತೀವಿ ಅಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಮೀನು ಫುಲ್ ಸಪ್ಪೆ ಸಪ್ಪೆ ಇರುತ್ತೆ. ಹಾಗಾಗಿ ಆದಷ್ಟು ಟೈಮ್ ಕೊಡಬೇಕು ಅದಕ್ಕೆ ನೀಟಾಗಿ. ನಾವು ಫ್ರೈ ಎಲ್ಲ ಸಾಂಬಾರು ಫ್ರೈ ಮಾಡಬೇಕು ಅಂದರೆ ಕಮ್ಮಿ ಅಂದರೂ 1-2 ಗಂಟೆ ಬಿಡಬೇಕು, ಚೆನ್ನಾಗಿರುತ್ತೆ. ಚೆನ್ನಾಗಿ ಹತ್ಕೊಂಡಿರುತ್ತೆ ಉಪ್ಪು ಮತ್ತು ಹುಳಿ ಎಲ್ಲ. ಹಾಗಾಗಿ ನೋಡಿ ಈ ಥರ ಎಲ್ಲ ನಾನು ಇವಾಗ ಇದು ಫ್ರೈಗೆ ನೋಡಿ 1-2 ಗಂಟೆ ಬಿಟ್ಟಾದಮೇಲೆ ನಾನು ಡೈರೆಕ್ಟಾಗೆ 1 ಚಮಚ 1.5 ಚಮಚ ಅಷ್ಟು ಖಾರದ ಪುಡಿ ತೊಗೊಂಡ್ಬಿಟ್ಟು ಇದಕ್ಕೆ ನೀಟಾಗಿ ಪೀಸ್ಗಳಿರುತ್ತಲ್ಲ, ನೀಟಾಗಿ ಫಸ್ಟು ಖಾರ ಎಲ್ಲ ಪೀಸ್ಗಳಿಗೂ ಖಾರ ನೀಟಾಗಿ ಹಚ್ಚಿ ಇಟ್ಕೊಂಡ್ಬಿಡ್ತೀನಿ. ಮಾಡೋದು ಏನು ಈಸಿ ಅಲ್ಲ. ನಾವೇನು ಶಾಪಲ್ಲೆಲ್ಲ ಇವಾಗ ಫಿಶ್ ಫ್ರೈ ಪೌಡರು ಅದು ಇದು ಎಲ್ಲ ಸಿಗುತ್ತೆ, ಅದೇನು ಹಾಕ್ತಾಯಿಲ್ಲ ನಾನು. ಆದಷ್ಟು ಅದೆಲ್ಲ ಕಮ್ಮಿನೇ ಇರೋ ಥರ ಕೆಮಿಕಲ್ಸ್ ಅಲ್ವ ಇವಾಗ ಯಾವುದ್ರಲ್ಲಾದರೂ ಅದೇ. ಹಾಗಾಗಿನೇ ಸಿಂಪಲ್ಲಾಗೆ ಮಾಡ್ತಾಯಿರೋದು. ನಾನು ಬೇರೆ ಏನು ಆ್ಯಡ್ ಮಾಡ್ತಾಯಿಲ್ಲ. ಉಪ್ಪು ಹುಳಿಯಲ್ಲಿ ನೆಂದಿರುತ್ತಲ್ಲ, ಇದಕ್ಕೆ ಖಾರದ ಪುಡಿ ಮಾತ್ರ ನೀಟಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ಹಚ್ಚಿದ್ದನ್ನು ನಾವು ಹಾಗೇ ಫ್ರೈ ಮಾಡ್ಕೋಬೋದು. ಇದಕ್ಕೆ ನೀವು ರವೆ ಚಿರೋಟಿ ರವೆ ಬರುತ್ತಲ್ಲ, ಚಿಕ್ಕ ರವೆ, ಅದನ್ನಾದರೂ ತೊಗೋಬೋದು. ಇಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಲ್ಲೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಖಾರದ ಪುಡಿ ಹಚ್ಚಿರೋದನ್ನ ನಾನು ಈ ಥರ ನೀಟಾಗೆ ಮೀನಿಗೆಲ್ಲ ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ಅದನ್ನ ಸ್ವಲ್ಪ ಇದು ಮಾಡ್ತೀನಿ. ಆಮೇಲೆ ಬಿಸಿ ಎಣ್ಣೆ ಒಳಗಡೆ ಇಡೋದು ಅಷ್ಟೇ. ಫ್ರೈ ಬಿಸಿ ಬಿಸಿ ಫ್ರೈ ತಿಂತಾ ಇದ್ದರೆ ಖಾಲಿ ಆಗೋದು ಗೊತ್ತೇ ಆಗೋದಿಲ್ಲ ನೋಡಿ. ಪ್ರತಿಯೊಂದಕ್ಕೂ ನಾನು ಹೆಂಗೆ ಖಾರದ ಪುಡಿ ಹಚ್ಚಿದ್ನೋ ಅದನ್ನೆಲ್ಲ ನೀಟಾಗಿ ಅಕ್ಕಿ ಹಿಟ್ಟಲ್ಲಿ ಒಂದ್ಸಲ ನೀಟಾಗಿ ಎತ್ಕೊಂಡ್ಬಿಟ್ಟು ಹಾಗೆಯೇ ತವ ಮೇಲೆ ಹಾಕ್ತಾಯಿದ್ದೀನಿ. ಅದು ಆದಷ್ಟು ಸ್ವಲ್ಪ ಕಡಿಮೆ ಎಣ್ಣೆ ಕಾದ್ಮೇಲೆ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ನಾವು ಸ್ವಲ್ಪ ಬೇಗ ಆಗಲಿ ಅಂತೇಳಿ ಉರಿ ಜಾಸ್ತಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಕ್ರಿಸ್ಪಿ ಇರೋದಿಲ್ಲ ಮೇಲ್ಗಡೆ ಎಲ್ಲ. ಸ್ವಲ್ಪ ಹಂಗೆ ಮೆತ್ತಗೆ ಅನಿಸುತ್ತೆ, ತಿನ್ಲಿಕ್ಕೆ ಆಗಲ್ಲ. ಸ್ವಲ್ಪ ಆದಷ್ಟು ಡ್ರೈ ಆದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಫ್ರೈ ಈ ಥರ ಇದ್ಬಿಟ್ರೆ ಬಿಸಿ ಬಿಸಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಫಿಶ್ ಫ್ರೈ ಅಂದರೆ ಎಲ್ಲರಿಗೂ ಇಷ್ಟ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಲ್ಲ ಇಷ್ಟ ನೋಡಿ. ತವಾ ಫ್ರೈ ಆದರೂ ಓಕೆ, ನಾರ್ಮಲ್ ಫ್ರೈ ಅಂದ್ಕೊಂಡ್ರು ಓಕೆ, ಒಟ್ಟು ಫ್ರೈ ಮಾತ್ರ ತಿನ್ಲಿಕ್ಕೆ ಸೂಪರಾಗಿರುತ್ತೆ ಮೀನಿಂದು. ಇದು ನಾನು ನಿಮಗೆ ಗುಲಾಬಿ ಮೀನು ತೊಗೊಂಡಿರೋದು ನೋಡಿ, ಚೆನ್ನಾಗಿರುತ್ತೆ. ಆದಷ್ಟು ಕಡಿಮೆ ಉರಿಲೇ ಫ್ರೈ ಮಾಡ್ಕೊಳ್ರಿ. ಕ್ರಿಸ್ಪಿ ಬಂದರೆ ಮಾತ್ರ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ಮೇಲೆಲ್ಲ ನಾವು ಹಿಟ್ಟು ಹಚ್ಚಿರ್ತೀವಲ್ಲ, ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಅಕ್ಕಿ ಹಿಟ್ಟಾಗಿರೋದ್ರಿಂದ. ರವೆ ಕೂಡ ಮಾಡ್ಕೋಬೋದು ನೀವು. ಚಿಕ್ಕ ರವೆ ಬರುತ್ತಲ್ಲ ಚಿರೋಟಿದು, ಅದರಲ್ಲೂ ಕೂಡ
ಇದೇ ಥರನೇ ಅಕ್ಕಿ ಹಿಟ್ಟು ಬದಲು ನೀವು ರವೆ ಯೂಸ್ ಮಾಡ್ಕೋಬೋದು. ನಾವು ನನಗೆ ರವೆದೇನು ಅಷ್ಟು ಇಷ್ಟ ಆಗೋದಿಲ್ಲ, ನಾನು ಅಕ್ಕಿ ಹಿಟ್ಟಲ್ಲೇ ಮಾಡೋದು ಫ್ರೈ ಚೆನ್ನಾಗಿರುತ್ತೆ. ಫಿಶ್ ಫ್ರೈ ಈ ಥರ ಇದ್ದರೆ ಮಕ್ಕಳು ಕೂಡ ತಿಂತಾರೆ. ಈ ಮೀನಾದರೆ ಇವಾಗ ಗೌರಿ ಎಲ್ಲ ಆದರೆ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ ಅದರಲ್ಲಿ. ಜಿಲಾಬಿ ಮೀನಲ್ಲಿ ಮುಳ್ಳು ಜಾಸ್ತಿ ಇರೋದಿಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಸ್ವಲ್ಪ ಧೈರ್ಯವಾಗಿ ಬಿಡ್ಬೋದು, ಮಕ್ಕಳು ತಿನ್ನಲಿ, ಪ್ರಾಬ್ಲಮ್ ಏನಿಲ್ಲ ಅಂತೇಳಿ. ಅದರಲ್ಲಾದರೆ ಚಿಕ್ಕ ಚಿಕ್ಕ ಮುಳ್ಳು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ನಾವು ಜಿಲಾಬಿನೇ ತೊಗೊಂಬರೋದು. ನನಗೂ ಮಕ್ಕಳೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ಲ, ಮುಳ್ಳು ಜಾಸ್ತಿ ಇರೋದಿಲ್ಲ ಅದರಲ್ಲಿ. ಹಾಗಾಗಿ ನೋಡಿ ಫ್ರೈ ರೆಡಿ ಆಗಿದೆ. ಇನ್ನೇನು ಇದನ್ನು ಆದಷ್ಟು ಇವಾಗ ನಾನು ಒಂದು 1/2% ಫ್ರೈ ಆದಮೇಲೆ ಸ್ವಲ್ಪ ಉರಿ ಜಾಸ್ತಿನೇ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ತೀನಿ, ಅವಾಗ ಬೇಗ ಆಗಿಬಿಡುತ್ತೆ. ನೋಡಿ ಫ್ರೈ ರೆಡಿ ಇದೆ. ತಿಂತಾಯಿದ್ರೆ ಬಿಸಿ ಬಿಸಿ ಫ್ರೈ ಖಾಲಿ ಆಗೋದು ಗೊತ್ತೇ ಆಗೋದಿಲ್ಲ. ನೋಡಿ ಆದಷ್ಟು